ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಿವಿಜಿ ವಾಯ್ಸ್ ಕರಿಯಪ್ಪ. ಇಲ್ಲಿಯವರೆಗೂ ಯಾರು ನಮ್ಮ ಚಾನಲ್ ವೀಕ್ಷಣೆ ಮಾಡಿಲ್ಲ ಅವರೆಲ್ಲರೂ ಸಹ ಡಿವಿಜಿ ವಾಯ್ಸ್ ಸಬ್ಸ್ಕ್ರೈಬ್ ಆಗಿ ಅತ್ಯುತ್ತಮ ವಿಚಾರಗಳನ್ನ ತಿಳಿದುಕೊಳ್ಳಿ. ಇವತ್ತು ದಾವಣಗೆರೆಗೆ ಕರ್ನಾಟಕ ರಾಜ್ಯಪಾಲರು ಏನು ಅಂತ ಹೇಳ್ತೀರಾ, ಮುಖ್ಯಮಂತ್ರಿಗಿಂತಲೂ ಗ್ರೇಟ್ ಕಣ್ರಿ. ಯಾಕೆ ಈ ರಾಜ್ಯಪಾಲರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲೊಂದು ಚಿನ್ನದ ಬೇಟೆ ಇದೆ. ಯೂನಿವರ್ಸಿಟಿಯಲ್ಲಿ ಶಿಕ್ಷಣದಿಂದ ಮಾತ್ರ ಸಮಾಜ ಬದಲಾವಣೆ ಅಂತ ಹೇಳ್ತಾರಲ್ಲ, ಆ ರೀತಿಯ ಬದಲಾವಣೆಯನ್ನ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ NB ನಯನ ಬಂಗಾರದ ಹುಡುಗಿ ಅಂತ ಏನು ಬಂಗಾರದ ಬೇಟೆಯ ಹುಡುಗಿ ಅಂತ ಹೇಳಿ ಏನು ನಾವು ಒಂದು ನ್ಯೂಸ್ ಮಾಡ್ತಾ ಇದ್ದೀವಿ. ಆ ಹುಡುಗಿ 7 ಪದಕಗಳನ್ನ ಗೆದ್ಕೊಂಡಿದ್ದಾಳೆ. ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಅಸೋಸಿಯೇಷನ್ನಿನ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಕೊಟ್ರೇಶ್ ಅವರ ಮಗಳು ನೋಡಿ. ಇದು ಒಂದು ಯಾವ ರೀತಿ ಹೇಳ್ಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಆಟೋ ಚಾಲಕನ ಮಗಳು. ಏನು ಕೊಟ್ರೇಶ್ ಅವರು ಆಟೋ ಚಾಲನೆ ಮಾಡ್ತಕ್ಕಂಥ ಒಬ್ಬ ಆಟೋ ಚಾಲಕನ ಮಗಳು ಇವತ್ತು ಗೋಲ್ಡ್ ಮೆಡಲಿಸ್ಟ್. ಇಂದು ಯೂನಿವರ್ಸಿಟಿಗೆ ಇಷ್ಟೇ ಜನ ಅಂತ ಇರ್ತಾರೆ, ಅಂತ ಒಂದು ಕೊನೆಯ ಸೀಟನ್ನ ಕೊಟ್ಟಿರ್ತಕ್ಕಂಥ ಪ್ರೊಫೆಸರ್ ಅವರಿಗೆ ನಮ್ಮ ಡಿವಿಜಿ ವಾಯ್ಸ್ ಮೂಲಕ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇಷ್ಟಕ್ಕೆಲ್ಲ ಕಾರಣ ಅಲ್ಲಿನ ಪ್ರಿನ್ಸಿಪಾಲ್ರು. ಅದಕ್ಕೋಸ್ಕರ ಯಾವುದಕ್ಕೋಸ್ಕರ ಇವರಿಗೆ ಪದಕಗಳು ಸಿಕ್ವು, ಯಾವುದಕ್ಕೋಸ್ಕರ ರಾಜ್ಯಪಾಲರು ಇಲ್ಲಿಗೆ ಬರ್ತಾ ಇದ್ದಾರೆ ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ಏನು ಈ ಬಂಗಾರದ ಬೇಟೆಯ ಹುಡುಗಿ 7 ಪದಕಗಳನ್ನ ಗೆದ್ಕೊಂಡಿದ್ದಾಳೆ, ಯಾವ್ಯಾವ ಒಂದು ಕೋರ್ಸ್ಗಳಲ್ಲಿ, ಯಾವ ಒಂದು ಸಬ್ಜೆಕ್ಟ್ಗಳಲ್ಲಿ ಈ ಹುಡುಗಿ ಬಂಗಾರದ ಬೇಟೆ ಆಡಿದ್ದಾಳೆ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ.